ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಲಿಸೋದಕ್ಕೆ ಬಿಎಸ್ ಯಡಿಯೂರಪ್ಪ ಈಗ ಪಣವನ್ನ ತೊಟ್ಟಿದ್ದಾರೆ. ನಾಳೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮತಬೇಟೆ ಆರಂಭವಾಗ್ತಾ ಇದೆ. ಜಗದೀಶ್ ಶೆಟ್ಟರ್ಗೆ ಎಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವಂತ ಕುತೂಹಲ ಇತ್ತು. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ವಿರೋಧದ ಮಧ್ಯೆನೇ ಈಗ ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. ಹಾಗಾಗಿ ಅವರಿಗೆ ಸಾಥ್ ಕೊಡೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಬರ್ತಿದ್ದಾರೆ. ಬೆಳಗಾವಿ ಲೋಕಸಭೆಯಲ್ಲಿ ಲಿಂಗಾಯತ ಮರಾಠ ಮತಗಳನ್ನ ಸೆಳೆಬೇಕಾಗುತ್ತೆ. ಇಡೀ ದಿನ ಬೆಳಗಾವಿಯಲ್ಲಿ ಇದ್ಕೊಂಡು ಶೆಟ್ಟರ್ ಪರ ಪ್ರಚಾರ ಮಾಡ್ತಾರೆ ಯಡಿಯೂರಪ್ಪ. ಬಿಜೆಪಿ ಆಂತರಿಕ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪನವರೇ ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಹಾಗಾಗಿ ಶೆಟ್ಟರ್ಗೆ ಸಾಥ್ ಕೊಡೋದಕ್ಕೆ ಯಡಿಯೂರಪ್ಪ ಕೂಡ ಅವ್ರ ಜೊತೆ ಬರ್ತಿದ್ದಾರೆ. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ಲಿಂಗಾಯತ ಸಮುದಾಯದ ಮತಗಳು, ಮರಾಠ ಸಮುದಾಯದ ಮತಗಳೇ ನಿರ್ಣಾಯಕ ಮತಗಳು. ಹಾಗಾಗಿ ಆ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಈಗ ಇಡೀ ದಿನ ಕೂಡ ಬೆಳಗಾವಿಯಲ್ಲಿ ಇದ್ಕೊಂಡೇ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನ ಮಾಡೋದಕ್ಕೆ, ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಅಂತ ಬಿಎಸ್ ಯಡಿಯೂರಪ್ಪನವರು ಬೆಳಗಾವಿಗೆ ಬರ್ತಾರೆ. ಈಗಾಗಲೇ ಬಿಜೆಪಿಯಲ್ಲಿ ಒಂದಷ್ಟು ಆಂತರಿಕ ಅಸಮಾಧಾನ ಇದ್ದೇ ಇದೆ. ಸ್ಥಳೀಯ ನಾಯಕರಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಕೊಡಬೇಕಿತ್ತು ಅಂತೇಳಿ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಕೂಡ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತೇಳಿ ಒಂದಷ್ಟು ಅಭಿಯಾನ ಕೂಡ ಮಾಡಿದ್ರು. ಹಾಗಿದ್ರೂ ಕೂಡ ಅದರ ಮಧ್ಯೆನೇ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಅವರಿಗೆ ವೋಟ್ ಸ್ಪ್ಲಿಟ್ ಆಗುವಂಥ ಆತಂಕ ಕೂಡ ಇದೆ ಇಲ್ಲಿ. ಹಾಗಾಗಿ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಒಂದಷ್ಟು ಅಸಮಾಧಾನ, ವಿರೋಧದ ಮಧ್ಯೆನೇ ಟಿಕೆಟ್ ಸಿಕ್ಕಿದೆ. ಅದರ ಮಧ್ಯೆ ಅವರಿಗೆ ಬೆಂಬಲಿಗರಾಗಿ ಅದರಲ್ಲೂ ಕೂಡ ಸಾಥ್ ಕೊಡೋದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪನವರು ಬರ್ತಿದ್ದಾರೆ. ಹೇಗೆಲ್ಲ ಇರುತ್ತೆ ಅಂತ ಪ್ರಚಾರ? ಈಗ ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಚುನಾವಣೆ ಕೌರಂಗಿ ಇರ್ತಾ ಇದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಹೋಳಿ ಹಬ್ಬ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಶೆಟ್ಟರ್ ಟಿಕೆಟ್ ಘೋಷಣೆ ಕೂಡ ಬೆಳಗಾವಿಗೆ ಬಂದಿರಲಿಲ್ಲ. ಈಗ ಬುಧವಾರ ಅಂದ್ರೆ ನಾಳೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಆಗಮಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಜೊತೆಗೆ ಈಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಒಂದು ಅಖಾಡಕ್ಕೆ ಧುಮುಕ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಘೋಷಣೆ ಆಗುತ್ತೆ ಅನ್ನೋ ವಿಚಾರ ಏನು ಗೊತ್ತಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲ ಲಿಂಗಾಯತ್ ನಾಯಕರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಕೆಲವೊಂದಿಷ್ಟು ಟಿಕೆಟ್ ಆಕಾಂಕ್ಷಿಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಅದೇ ಕಾರಣಕ್ಕಾಗಿ ಈಗ ಬಿಎಸ್ ಯಡಿಯೂರಪ್ಪ ಬೆಳಗಾವಿಗೆ ಆಗಮಿಸಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಜೊತೆಗೆ ಮೊದಲ ದಿನವೇ ಇಡೀ ದಿನ ಬೆಳಗಾವಿಯಲ್ಲಿ ಒಂದು ರಣತಂತ್ರ ರೂಪಿಸಲಿದ್ದಾರೆ. ಒಂದು ಕಡೆ ಬಿಜೆಪಿಯ ಆಂತರಿಕ ವಲಯದಲ್ಲಿರ್ತಕ್ಕಂಥ ಬಣ ರಾಜಕಾರಣಕ್ಕೆ ಬ್ರೇಕ್ ಹಾಕುವುದು, ಜೊತೆಗೆ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳು ಜಗದೀಶ್ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಶೆಟ್ಟರ್ ಅಂತ ಅಭಿಯಾನ ಮಾಡಿದ್ರು ಅವರೆಲ್ಲರನ್ನು ಕರೆದಿಸಿ ಪಕ್ಷದ ಕೆಲಸ ಮಾಡುವಂತವರಿಗೆ ಏನು ಸೂಚನೆ ಕೊಡುವಂತ ಕೆಲಸ ಯಡಿಯೂರಪ್ಪನವ್ರು ಮಾಡ್ಲಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನು ಬೆಳಗಾವಿಯ ಲೋಕಸಭೆಯಲ್ಲಿ 8 ಲೋಕಸಭೆಯಲ್ಲಿ 8 ಏನು ವಿಧಾನಸಭಾ ಮತಕ್ಷೇತ್ರದಲ್ಲಿ ಪ್ರಮುಖವಾಗಿ ಲಿಂಗಾಯತ್ ಮತಗಳು ನಿರ್ಣಾಯಕ ಆಗಿರ್ತಕ್ಕಂಥದ್ದು. 5.5 ಲಕ್ಷ ಮತಗಳು ಲಿಂಗಾಯತ್ ಮತಗಳಿದಾವೆ. ಹಾಗಾಗಿ ಒಂದು ಲಿಂಗಾಯತ್ ಮತಗಳನ್ನು ಕೂಡ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಒಂದು ಯಡಿಯೂರಪ್ಪನವರು ಒಂದು ಕಾರ್ಯತಂತ್ರ ರೂಪಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಮೊದಲ ದಿನವೇ ಜಗದೀಶ್ ಶೆಟ್ಟರ್ ಜೊತೆಗೆ ಫೀಲ್ಡ್ ಇಳಿಯುವ ಮೂಲಕ ಜಗದೀಶ್ ಶೆಟ್ಟರ್ ಬಗ್ಗೆ ಇದ್ದಂತ ಅಸಮಾಧಾನ, ಭಿನ್ನ ಮತಗಳೇನದಾವು ಅವೆಲ್ಲವನ್ನು ಕೂಡ ಹೋಗಲಾಡಿಸುವ ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನ ಬಿಜೆಪಿ ಪಾಳ್ಯದಲ್ಲಿ ಪಠಿಸೋದಕ್ಕೆ ಯಡಿಯೂರಪ್ಪನವರು ಒಂದು ಸೂತ್ರವನ್ನ ರೂಪಿಸಲಿದ್ದಾರೆ. ಏನು ಬಿಜೆಪಿಯ ಭದ್ರಕೋಟೆ ಆಗಿರ್ತಕ್ಕಂಥ ಬೆಳಗಾವಿ ಲೋಕಸಭೆಯನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನ ಕಾರ್ಯಾಚರಣೆ ರೂಪಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿ ವಿರುದ್ಧ ಈ ಬಾರಿ ಕಾಂಗ್ರೆಸ್ನ ಒಂದು ಅಭ್ಯರ್ಥಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಅಖಾಡಲ್ಲಿ ಇರ್ತಕ್ಕಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವಿ ಸಚಿವರು ಕೂಡ ಹೌದು. ಜೊತೆಗೆ ಏನು ಪಂಚಮಸಾಲಿ ಸಮುದಾಯವನ್ನ ಪ್ರತಿನಿಧಿಸ್ತಿರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಪುತ್ರನ ಗೆಲ್ಸೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ರೀತಿಯ ಕಾರ್ಯತಂತ್ರ ರೂಪಿಸ್ತಾರೆ ಅನ್ನುವಂತ ಅರಿವು ಕೂಡ ಒಂದು ಬಿಜೆಪಿ ನಾಯಕರಿದ್ದಾರೆ ಇದೇ ಇರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಯಡಿಯೂರಪ್ಪನವರನ್ನೇ ಮೊದಲ ದಿನ ಅಖಾಡಕ್ಕೆ ಇಳಿಸುವ ಮೂಲಕ ಏನು ಶೆಟ್ಟರ್ ಪರ ಒಂದು ಅಲೆಯನ್ನ ಸೃಷ್ಟಿಸುವ ಜೊತೆಗೆ ಬೆಳಗಾವಿ ಲೋಕಸಭೆಯಲ್ಲಿ ಯಾವುದೇ ರೀತಿಯ ಭಿನ್ನ ಮತಗಳಿಲ್ಲ, ಅಸಮಾಧಾನಗಳಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋಂತ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಭಾಗವಾಗಿ ಶೆಟ್ಟರ್ ಜೊತೆಗೆ ಈಗ ಯಡಿಯೂರಪ್ಪನವರು ಬೆಳಗಾವಿಗೆ ನಾಳೆ ಆಗಮಿಸ್ತಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.